ಇವತ್ತು ಹೇಳ್ತಾರೆ ಏನು ರಾಜ್ಯ ಸರ್ಕಾರ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿಬಿಟ್ರು. ಇವತ್ತವರೆಗೂ ನಮ್ಮ ಮೋದಿಯವ್ರ ಸರ್ಕಾರ ಆ ಥರ ಯಾವುದು ಮಾಡಿರಲಿಲ್ಲ. ಇವತ್ತು ಇಡೀ ದೇಶದಲ್ಲಿ ಏನು ಗಲ್ಫ್ ಯುದ್ಧಗಳು ಆಗಿದ್ದರಿಂದ ಅದು ಇದೊಂದನ್ನು ಹೊರತುಪಡಿಸಿದ್ರೆ ನಾನು ರಾಜ್ಯದ ನಮ್ಮ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಅವೈಜ್ಞಾನಿಕವಾಗಿ ನೀವು ಸಹಕಾರ, ಸಾರಿಗೆ, ಅಬ್ಕಾರಿ, ಆಹಾರ ಬೆಲೆ, ನಂದಿನಿ ನೀರಿಗೆ ನಂದಿನಿಯಲ್ಲಿ ಪ್ರತಿ ಲೀಟ್ರಿಗೆ ಹಾಲಿಗೆ ಆಸ್ತಿ ನೋಂದಣಿ ಅವೆಲ್ಲದಕ್ಕಿಂತ ಮಿಚ್ಚಾಗಿ KERCನೂ ಜಾಸ್ತಿ ಮಾಡಿದ್ರಿ, ಬೆಸ್ಕಾಮು ಜಾಸ್ತಿ ಮಾಡಿದ್ರಿ, ಎಲ್ಲೆಲ್ಲಿ ಸಿಗ್ತದೋ ಅಲ್ಲೆಲ್ಲವೂ ಕೂಡ ಜಾಸ್ತಿ ಮಾಡಿ ಜನರಿಗೆ ಒಂದು ದೊಡ್ಡ ಹೊರೆ ಮಾಡಿ ಏನೆಲ್ಲ ಮಾಡಿದವರು ನೀವೆಲ್ಲ ಒಂದು ಕಡೆ ಮೋದಿಯವ್ರ ಬಗ್ಗೆ, ಮೋದಿಯವ್ರ ತೀರ್ಮಾನದ ಬಗ್ಗೆ, ಮೋದಿಯವರ ಆಡಳಿತದ ವೈಖರಿ ಬಗ್ಗೆ ನಿಮ್ಗೆ ಮಾತನಾಡೋದಕ್ಕೆ ನೈತಿಕತೆಯೇ ಇಲ್ಲ. ಒಂದು ಜನರನ್ನು ತುಂಬ ದಿನ ಕತ್ತಲೆ ಕೋಣೆಯಲ್ಲಿ ಇಡಬೇಡಿ. ನೀವು 63,000 ಕೋಟಿಯನ್ನು ನಾವೇನು ಅವ್ರಿಗೆ ಏನು ಅದು ಏನು ಕೊಡ್ತದ್ದು ಪರ್ಯಾಯ ಏನದು ಅವ್ರಿಗೆ ಕೊಡೋದಕ್ಕೆ ಏನಂತೀವಪ್ಪ ನಾವು ಸಾಮಾನ್ಯರಿಗೆ ಕೊಡ್ತಕ್ಕಂಥದಕ್ಕೆ ಅಲ್ಲಪ್ಪ, ಇವ್ರಿಗೆಲ್ಲ ಕೊಡ್ತಾ ಇದ್ದಾರಲ್ಲಪ್ಪ, ಇದಕ್ಕೆ ನಮಗೆ ಗಿಫ್ಟ್ ಏನೋ ಕೊಡ್ತಾ ಇದ್ದಾರಲ್ಲಪ್ಪ, ಅದಕ್ಕೇನು ಕನ್ನಡದಲ್ಲಿ ಏನಂತೀವಿ ನಾವು ಕೊಡುಗೆ 63,000 ಕೋಟಿ ಕೊಡುಗೆ ಕೊಟ್ಟು ಎಷ್ಟು ಕೋಟಿನೋ ನೀವು ಜಾಸ್ತಿ ಮಾಡು ರಾಜ್ಯದ ಬೊಕ್ಕಸ ಖಾಲಿನೂ ಮಾಡಿಕೊಂಡು ಇವತ್ತು 8,24,389 ಕೋಟಿ ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಸಾಲ ಆಗಿರೋದು. 8,24,384 ಕೋಟಿ. ಇಷ್ಟೆಲ್ಲ ಇರುವಾಗ ನೀವು ಗ್ಯಾರಂಟಿ ಯೋಜನೆಗಳು, ಈ ಗ್ಯಾರಂಟಿ ಯೋಜನೆಗಳಿಂದ ನೀವು ಖರ್ಚಾಗೋದು 63,000 ಕೋಟಿ. ನೀವು ರೈಟ್ ಹಾಕಿರೋದು 100 ಕೋಟಿ ರೂಪಾಯಿಗಳಿಗೆ ಮಾಡಿ ಏನೆಲ್ಲ ಮಾಡಿ ಸಾವಿರಾರು ಕೋಟಿ ರೂಪಾಯಿಗಳನ್ನು ಹೆಚ್ಚಿಗೆ ಮಾಡಿ 3 ರೂಪಾಯಿ ಜಾಸ್ತಿ ಮಾಡಿಬಿಟ್ರು ಅಂತ ಅಂದ್ಬಿಟ್ಟು ಮಾತನಾಡ್ತೀರಿ ಸಿದ್ದರಾಮಯ್ಯನವರೇ. ನೀವು ಕೂಡ ಎಲ್ಲ ಒಂದು ಕಡೆ ನಿಮ್ಮ ಬೆನ್ನಿಂದ ಏನಿದೆ ಅಂತ ಅರ್ಥ ಮಾಡ್ಕೊಳ್ಳಿ. ದೇಶ ಇದ್ದರೆ ಮಾತ್ರ ನಾವು ದೇಶದಲ್ಲಿ ಇರ್ತಕ್ಕಂಥ ಸವಲತ್ತುಗಳನ್ನು ಪಡೆಯುವಾಗ ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳು, ಈ ದೇಶಕ್ಕೆ ಪ್ರಧಾನಿಗಳು. ಹಿಂದೆ ನಿಮ್ಮ ಪ್ರಧಾನಿಗಳು ಯಾವ ರೀತಿ ಕರೆ ಕೊಟ್ಟರು ಆ ರೀತಿ ನಮ್ಮ ರಾಷ್ಟ್ರದ ಪ್ರಧಾನಿಗಳು ಕರೆ ಕೊಟ್ಟಿಲ್ಲ. ಹಳೆಯ ಚರ್ಚೆಗಳನ್ನು ಮಾಡೋಕ್ಕೆ ಹೋದರೆ ಗಂಟೆಗಟ್ಟಲೆ ಚರ್ಚೆ ಮಾಡ್ಬೋದು. ಅವರೇನೊಂದು ಮನವಿ ಮಾಡಿದ್ದಾರೆ, ನಮ್ಮಂಥವ್ರಿಗೆ ಸಂದೇಶ ಮಾಡಿದ್ದಾರೆ, ಅದನ್ನು ನಾವು ಪಾಲನೆ ಮಾಡ್ತೀವಿ. ನೀವು ಪಾಲನೆ ಮಾಡೋದು ಬಿಡೋದು ನಿಮ್ಗೆ ಸೇರಿದ್ದು. ಆದರೆ ನಿಮಗೆ ಯಾವುದೋ ಒಂದು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದೀವಿ ಅಂತ ಹೇಳ್ತಕ್ಕಂಥ ನೈತಿಕತೆಯನ್ನು ನೀವು ಇರ್ತಕ್ಕಂಥ ಏನೇ ನಿಮ್ಮ ವ್ಯಾಪ್ತಿಯಲ್ಲಿದೆಯೋ ಎಲ್ಲದಕ್ಕೂ ಕೂಡ ಒಂದಲ್ಲ, ಎರಡಲ್ಲ, ಮೂರಲ್ಲ, 16 ಬಾರಿ ಜಾಸ್ತಿ ಮಾಡಿ ಇನ್ನೂ ಕೂಡ ಎಲ್ಲ ಒಂದು ಕಡೆ ಮೊಸರಲ್ಲಿ ಕಲ್ಲನ್ನು ಹುಡ್ಕೋ ಕೆಲಸ ಮಾಡ್ತೀರಿ. ಇದನ್ನು ದಯವಿಟ್ಟು ನಿಲ್ಲಿಸಿ.